ಕಿರುಕುಳ ತಾಳಲಾರದೆ ಅಳಕವಾಡಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ. ಐಡಿಎಫ್ಸಿ ಬ್ಯಾಂಕ್ ಹಾಗೂ ಅಪ್ಯಾಕ್ ಫೈನಾನ್ಸ್ ರಬಕವಿ, ವೆಡಿಟರ್ ಫೈನಾನ್ಸ್ ಚಿಕ್ಕೋಡಿ ಇವರೆಲ್ಲರ ಕಿರುಕುಳ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಯಭಾಗ ತಾಲೂಕಿನ ಅಳಕವಾಡಿ ಗ್ರಾಮದ ರೈತ ಶಿವನಪ್ಪ ರಾವಜಪ್ಪ ಧರ್ಮಟ್ಟಿ ಅಳಕವಾಡಿ, ವಯಸ್ಸು 66. ಈತ ಯಾವುದೇ ವಿಷಕಾರಿ ಔಷಧ ಸೇವಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿ ಆಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ. ಇವನ ಹೆಂಡತಿಯಾದ ಶಾರವ್ವ ಇವಳಿಗೆ ಕ್ಯಾನ್ಸರ್ ಆಗಿರುವ ಕಾರಣ ಸುಮಾರು 3 ವರ್ಷಗಳಿಂದ ಮೀರಜ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಚಿಕಿತ್ಸೆ ಪಡಿತಾ ಇದ್ದು, ಆಸ್ಪತ್ರೆ ಖರ್ಚಿಗಾಗಿ ಮಾಡಿರುವ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅಳಗವಾಡಿ ಗ್ರಾಮದ ರೈತ. ಈತನಿಗೆ ಹೆಂಡತಿ ಹಾಗೂ 2 ಮಕ್ಕಳು ಹಾಗೂ 1 ಹೆಣ್ಣು ಮಗಳು ಇವರನ್ನೆಲ್ಲ ಕೂಡ ಬಿಟ್ಟು ಆಗಲಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹದೇವ್ ಕಾಂಬ್ಳೆ, ರಾಯಭಾಗ. ಫೈನಾನ್ಸ್ ಸಾಲ ಕಿರುಕುಳ ತಾಲಾರ್ಕ ನಮ್ಮ ಫಾದರ್ ಆತ್ಮಹತ್ಯೆ ಮಾಡ್ಕೊಂಡು ನಾನು ಅಷ್ಟಾಗ ಬರ್ಗುಡಿ ಕಸದ ಔಷಧ ತೊಗೊಂಡು ಕುಡಿದ್ರಿ. ಅಷ್ಟಾಗ ಬರ್ಗುಡಿ ರಾಯಬಾಗ್ ತೊಗೊಂಡು ಹೋಗ್ಬಿಟ್ರಿ. ಅವ್ರು ರಾಯಬಾಗ್ ತೊಗೊಂಡು ಡಾಕ್ಟ್ರು ಪೊಲೀಸಲ್ಲಿ ಹೋಗಿ ಬರೋದು PSI ಬಂದು ಭೇಟಿ ಬರ್ಬಿಟ್ರಿ. ಅದು ಆತ್ಮಹತ್ಯೆ ಡೆತ್ ಆಗಿದ್ದ ತೊಗೊಂಡು ಯಾವ್ಯಾವ ಬ್ಯಾಂಕ್ IDBC ಬ್ಯಾಂಕ್ ರಬಕೈರಿ, ಅಟ್ಯಾಕ್ ಬ್ಯಾಂಕ್ ರಬಕೈರಿ, ವೆಟರ್ನರಿ ಬ್ಯಾಂಕ್ ಚಿಕ್ಕೋಡಿ ರೀ. ಈ ಕಿರುಕುಳ ದಿನ ಫೋನ್ ಹಚ್ಚಿ ಕಿರುಕುಳ ಕೂಡ ಮನನೊಂದು ನಮ್ಮ ಫಾದರ್ ಡೆತ್ ವಿಷ ಕಸದ ಔಷಧ ತೊಗೊಂಡು ಡೆತ್ ಆಗಿದೆ. ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ರಿ? ನಮ್ಮ ಅವ್ವಾರ ಕ್ಯಾನ್ಸರ್ ಆಗಿತ್ತು ರೀ. ದವಾಖಾನೆ ಸಂಬಂಧ ಇದನ್ನು ಇದು ಚಿಕಿತ್ಸೆ ಸಂಬಂಧ ಸಾಲ ಮಾಡಿದ್ರು. ಮುಗೀತು ಅಥವಾ ಮೆಡಿಸಿನ್ ಚಾಲೂ ಅದಾವೆ. ತಿಂಗಳಿಗೆ ಒಂದು ದವಾಖಾನೆ ಮಿರಾಜ್ ಮಹಾತ್ಮ ಗಾಂಧಿ ದವಾಖಾನೆಗೆ ಅಡ್ಮಿಟ್ ಇದ್ದರೆ ಕಂಟಿನ್ಯೂ ಮೆಡಿಸಿನ್ ಕೊಡಿಸ್ಬೇಕು. ಈಗ ಇವಾಗ ಹಾರಗಿರಿ ಪೊಲೀಸ್ ಅಂದಾಗ ಪ್ರಕರಣ ದಾಖಲೆ ಮಾಡಿದ್ವಿ ರೀ. ಪ್ರಕರಣ ದಾಖಲೆ ಮಾಡಿ ಇದನ್ನು ಮಾಡಿದ್ವಿ, FIR ಮಾಡಿಸಿದ್ವಿ ರೀ. ಒಂದೊಂದು ಫೈನಾನ್ಸ್ ಕಿರುಕುಳ ಸಾಲದಾಗ ಲವ ಶಿವನಪ್ಪ ಏನಾಗೈತೆ ರೀ. ಈಗ ಈ ಫೈನಾನ್ಸ್ದವ್ರ ಈಗಾಗಲೇ ಸರ್ಕಾರ ಆದೇಶ ಮಾಡೈತಿ. ಏನು ಮಾಡೈತಪ್ಪ ಅಂತಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ಈ ಫೈನಾನ್ಸ್ದವ್ರ ಮೈಕ್ರೋ ಫೈನಾನ್ಸ್ದವ್ರ ಯಾವುದೇ ರೈತರಾಗಲಿ ಜನಸಾಮಾನ್ಯರಾಗಲಿ ಇದು ಅವ್ರು ಕಂತು ಕಟ್ಟಲಿಲ್ಲ ಅಂದ್ರೆ ಸಾಲ ತೊಗೊಲಿ ಅಂದ್ರೆ ಅವ್ರಿಗೆ ಕಿರುಕುಳ ಕೊಡಬಾರ್ದು ಹೇಳ್ಯಾರ. ಅದು ಈಗೇನಾಗೈತಿ ಫೈನಾನ್ಸ್ ಕಂಪ್ನಿಯವರಾಗಲಿ ಅವ್ರ ಫೋನ್ ಮುಖಾಂತರ ಅಥವಾ ಮನೆ ಮುಂದೆ ಬಂದು ಗಾಡಿ ನಿಂತು ಅವ್ರಿಗೆ ಕೇಳೋದು ಮಾಡ್ತಾರೆ. ಹಾಗಾಗಿ ಕೆಲವೊಂದು ರೈತರು ಏನಾದ್ರು ಅಂಜಿಕೆಯಿಂದ ಏನಪ್ಪ ನಮ್ಮ ಮಾನ್ ಹೋಗ್ತೈತಿ ಮರ್ಯಾದೆ ಹೋಗ್ತೈತಿ ಅಂತ ಹೇಳಿ ಏಕದಮ್ಮನ ಈ ರೀತಿ ಈಗ ಅಳಗುಡಿ ಒಳಗೆ ಶಿವನಪ್ಪ ರಾವಜಪ್ಪ ಧರ್ಮಟ್ಟಿ ಅವ್ರು ಹಂಗೆ ವಿಷ ಕೊಡೋದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಒಂದು ಹಾದಿ ಹಿಡ್ದಾರ. ಅದಕ್ಕಾಗಿ ಇನ್ನು ಮುಂದಾದರೂ ಸರ್ಕಾರ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಎಚ್ಚೆತ್ತುಕೊಂಡ ಇಂಥ ಘಟನೆಗಳು ಮುಂದೆ ಜರುಗಬಾರ್ದು ಅಂತ ಹೇಳಿ ಅವರ ಈ ಫೈನಾನ್ಸ್ ಕಂಪ್ನಿಗಳ ಮೇಲೆ ಒಂದು ಕಾಯ್ದೆ ಮಾಡಬೇಕು, ಕಾಯ್ದೆ ಪಾಸ್ ಮಾಡಬೇಕು, ಈ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೇಕು ಅಂತೇಳಿ ಈ ಮುಖಾಂತರ ಹಾಕಿ ಇಚ್ಛೆ ಪಡ್ತಾರೆ. ಮಾಡಿಲ್ಲ ಆದರೂ ಸಹಿತ ಯಾವುದೇ ಬ್ಯಾಂಕಿನವರಾಗಲಿ ಯಾವುದೇ ಫೈನಾನ್ಸ್ ಕಂಪನಿ ಯಾವುದೋ ಒಂದು ರೂಲ್ಸ್ ಫಾಲೋ ಮಾಡಂಗಿಲ್ಲ ರೀ. ಸಂಜೆ ಟೈಮ್ ಆಗ್ತಂದ್ರೆ ಮನೆ ಮುಂದೆ ಬರ್ತಾರೋ, ಗಾಡಿ ಹಚ್ಕೊಂಡು ನಿಲ್ತಾರೋ, ಸಿಕ್ಕಾಪಟ್ಟಿ ಮಾತಾಡೋದು, ಕೆಟ್ಟ ಬೇಗ ಬೇಯ್ದು ಹಿಂಗಾಗಿ ಅವರಿಗೆ ಮಾನಸಿಕ ಹಿಂಸೆ ಆಕೈತಿ, ಮರ್ಯಾದೆ ಹೋಗತ್ತೆ ಅಂತೇಳಿ ಈ ರೀತಿ ಅಂತ ಹಾದಿ ಹಿಡ್ದಾರ, ಆತ್ಮಹತ್ಯೆ ಮಾಡ್ಕೊಂಡು ಹಾದಿ ಹಿಡ್ದಾರ. ಅದಕ್ಕಾಗಿ ಅವ್ರ ಮೇಲೆ ಇದಕ್ಕಿಂತ ಹೆಚ್ಚಿನ ಆದೇಶಗಳನ್ನು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊತೀವಿ. ಸುರೇಶ್ ಪಾಟೀಲ್ ತಾಲೂಕು ಸರ್ಕಾರನ ಆದೇಶ ಮಾಡಿರ್ ಬಿ ಫೈನಾನ್ಸ್ ಕಂಪ್ನಿದಿಂದ ಸಾಕಷ್ಟು ರೈತರಿಗೆ ಕಿರುಕುಳ ಆಗತೈತಿ. ರೈತರು ಆತ್ಮಹತ್ಯೆ ಮಾಡ್ಕೋತಾರೋ. ಇವತ್ತು ಏನಾಗತೈತಿ ಅಂದ್ರೆ ರೈತರ ಗಣಸರು ಹಿಂದೆ ಸಾಲಗಾರ ಇದ್ದವು, ಈಗ ಹೆಣ್ಮಕ್ಳು ಸಾಲಗಾರ ಆಗಿದ್ದಾರೆ. ಈಗ ಏನಾಗಬೇಕಾಗಿತ್ತು ಅಂದ್ರೆ ಫೈನಾನ್ಸ್ ಕಂಪ್ನಿಗಳಿಗೆ ಬೀಗ ಹಾಕಬೇಕು. ಈ ರೀತಿ ರೈತರಿಗೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಈಗ ಫೈನಾನ್ಸ್ದವ್ರನ್ನ ಈ ಆ ರೀತಿ ಒಂದು ಕಾನೂನು ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕೋ ವ್ಯವಸ್ಥಿತ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು. ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಗುರುನಾಥ್ ಹೆಗಡೆ, ಜಿಲ್ಲಾ ಸಂಚಾಲಕ.